ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮಂಡ್ಯದಲ್ಲಿ 2 ದಿನಗಳಿಂದ ನಾಲೆಯಲ್ಲಿ ಸಿಲುಕಿರುವಂತಹ ಕಾಡಾನೆ, ನಾಲೆಯಿಂದ ಆನೆಯನ್ನ ಮೇಲೆತ್ತೋದಕ್ಕೆ ಇಂದು ಕಾರ್ಯಾಚರಣೆ ನಡೀತಾ ಇದೆ. ನೀರನ್ನು ಹರಿಸಿ ಬಂದಂತ ಆನೆ ಕಾಲುವೆಗೆ ಬಿದ್ದ ನಂತರ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಬಳಿಯ ನಾಲೆ, ಜೊತೆಗೆ ಆ ನಾಲೆ ಇರುವಂತಹ ಪ್ರದೇಶ ಇದೆಯಲ್ಲ ಅದು ಅಷ್ಟು ಸುಲಭ ಇಲ್ಲ ಬೇಗ ಎತ್ತೋದಕ್ಕೂ ಕೂಡ. ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ಬಳಿ ಇರುವಂತಹ ಆನೆ, ನಾಲೆಯಲ್ಲಿ ನೀರು ಕುಡಿಯೋದಕ್ಕೆ ಅಂತ ಆನೆ ಬಂದಿದೆ. ಜೊತೆಗೆ ಆ ಕಾಲುವೆಯ ದಂಡೆಗಳು ಭಾಳ ಹೈಟ್ ಇರೋದ್ರಿಂದ ಕಾರ್ಯಾಚರಣೆ ಸ್ವಲ್ಪ ಕ್ಲಿಷ್ಟಕರವಾಗಿದೆ. ನೀವು ಇಲ್ಲಿ ನೋಡ್ಬೋದು, ಏನೋ ಸಾಧಾರಣ ಎತ್ತರದ ದಂಡೆಗಳಾದರೆ ಏನೊಂದು ವ್ಯವಸ್ಥೆ ಮಾಡ್ಬೋದು, ಆದರೆ ಭಾಳ ಎತ್ತರ ಇರೋದ್ರಿಂದ ದಂಡೆಯಿಂದ ಮೇಲೆತ್ತೋದು ಕೂಡ ಈಗ ಭಾಳ ಸವಾಲಿನ ಕೆಲಸ. ಜೊತೆಗೆ ಆನೆಯ ಕಡೆಯಿಂದ ಕೂಡ ಒಂದು ರೆಸ್ಪಾನ್ಸ್ ಸಿಗಬೇಕು. ಏನಾದರೂ ಅದು ಗಾಬರಿ ಆದರೆ ಆಗ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಇದೆ, ತುಂಬ ಓಡಾಟ ನಡೆಸಿದ್ರೆ. ಸೊ ಕ್ರೇನ್ ಮೂಲಕ ಈಗ ಮೇಲೆತ್ತುವಂಥ ಒಂದು ಕಾರ್ಯಾಚರಣೆ, ಈಗಾಗಲೇ ಕ್ರೇನ್ ಸ್ಥಳಕ್ಕೆ ಆಗಮಿಸಿದೆ. ಕಳೆದ 2 ದಿನಗಳಿಂದ ಪಾಪ ಆನೆ ಅಲ್ಲೇ ಓಡಾಡ್ತಾ ಇದೆ, ಹೇಗೆ ಮೇಲೆ ಹೋಗೋದು ಅಂತ ಗೊತ್ತಾಗಿದೆ. ನೀರನ್ನು ನೋಡಿ ಒಮ್ಮೆಲೆ ಕೆಳಗಿಳಿದಿದೆ, ಆದರೆ ಅಲ್ಲಿಂದ ಮೇಲೆ ಬರೋಕ್ಕೆ ಎಲ್ಲೂ ಕೂಡ ಗ್ರಿಪ್ ಆದಂಥ ಜಾಗ ಇಲ್ಲ. ನೀವು ನೋಡಿದ್ರೆ ಭಾಳ ಎತ್ತರ ಇರುವಂಥ ದಂಡೆಗಳಿವೆ. ಇದು ಮಂಡ್ಯದಲ್ಲಿ ಆಗಿರುವಂಥ ಘಟನೆ. ಮಂಡ್ಯದ ನಾಲೆ ಇದು, ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಬಳಿಯ ನಾಲೆ. ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ಬಳಿ ಇರುವಂಥ ನಾಲೆ ಬಳಿ ಈಗ ಆನೆ ಸಿಲುಕಿದೆ. ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ಭಾಳ ನಾಜೂಕಾಗಿ ಈಗ ಆನೆಯನ್ನು ಮೇಲೆತ್ತಬೇಕಾಗಿದೆ. ಸೊ ಆನೆ ಮೇಲೆತ್ತೋದಕ್ಕೆ ಈಗ ಕ್ರೇನನ್ನು ತರಿಸಿದ್ದಾರೆ. ಕ್ರೇನ್ ಮೂಲಕ ಲಿಫ್ಟ್ ಮಾಡುವಂಥ ಒಂದು ಪ್ಲ್ಯಾನ್ ಇದೆ. ಇನ್ನು ಬಳ್ಳಾರಿಯಲ್ಲಿ ಜೀನ್ಸ್ ಉದ್ಯಮಕ್ಕೆ ಮರ್ಮಾಘಾತ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ 36 ಘಟಕಗಳಿಗೆ ಬೀಗ ಜಡಿಯಲಾಗಿದೆ. ಜೀನ್ಸ್ ವಾಷಿಂಗ್ ಘಟಕಗಳಿಗೆ ಬೀಗ ಜಡಿದಿರೋದು ಕಾರಣ ಪರಿಸರಕ್ಕೆ ಹಾನಿಯಾಗುತ್ತೆ. ಕೆಮಿಕಲ್ ನೀರು ಕ್ಲೀನ್ ಮಾಡದೆ ಹೊರಗೆ ಬಿಡ್ತಾ ಇದ್ರು. ಹಲವು ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಬಳ್ಳಾರಿಯಲ್ಲಿ ಸಾಕಷ್ಟು ಇಂಥ ಘಟಕಗಳಿವೆ. ನಾವು ಕೂಡ ಎಲೆಕ್ಷನ್ ರಿಪೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ, ಗ್ರೌಂಡ್ ರಿಪೋರ್ಟ್ ಈ ಘಟಕ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಕಡೆ ಈ ಥರ ಪ್ಲ್ಯಾಂಟ್ಗಳಿದೆ. ಸೊ ಅಲ್ಲಿ ಇವರು ಈ ನೀರನ್ನು, ಕೊಳಚೆ ನೀರೇನಿದೆ ಅಥವಾ ಕೆಮಿಕಲ್ ಯುಕ್ತ ನೀರನ್ನು ಹಾಗೆ ಯಾವುದೇ ರೀತಿಯ ಸಂಸ್ಕರಣೆ ಮಾಡದೆ ಬಿಡಲಾಗ್ತಿದೆ ಅಂತ ಸುಮಾರು 36 ಜೀನ್ಸ್ ವಾಷಿಂಗ್ ಘಟಕಕ್ಕೆ ಈಗ ಬೀಗ ಜಡಿಯಲಾಗಿದೆ. ಇನ್ನೊಂದು ಕಡೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಅವರ ನೋಟಿಸನ್ನು ಕೂಡ ನೋಡ್ತಾ ಇದ್ದಾರೆ. 36 ಜೀನ್ಸ್ ವಾಷಿಂಗ್ ಘಟಕಕ್ಕೆ ಈಗ ನೋಟಿಸ್ ಕಳಿಸಲಾಗಿದೆ. ಹಾಗೆ ಜೆಸ್ಕಾಂನಿಂದಲೂ ಕೂಡ ಈ ಘಟಕಗಳಿಗೆ ವಿದ್ಯುತ್ ಪೂರೈಕೆ ಸ್ಥಗಿತ ಮಾಡಲಾಗಿದೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಜೀನ್ಸ್ ಉದ್ಯಮವನ್ನೇ ನಂಬ್ಕೊಂಡಿರುವಂಥವ್ರು ಇಲ್ಲಿದ್ದಾರೆ. ಸದ್ಯ ಬಿಕೋ ಅಂತಿರುವಂಥ ಜೀನ್ಸ್ ವಾಷಿಂಗ್ ಘಟಕಗಳು. ಸೊ ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ ಈ ಹೈವೇ ಪಕ್ಕದಲ್ಲೇ ಸಾಕಷ್ಟು ಇಂಥ ಘಟಕಗಳಿದೆ. 36 ಜೀನ್ಸ್ ಘಟಕಗಳಿಗೆ ಬೀಗ ಜಡಿಯಲಾಗಿದೆ. ವಾಯು ಮಾಲಿನ್ಯ ಮಂಡಳಿ ನೋಟಿಸ್ ಕೊಟ್ಟಿದೆ. ಈಗ ಜೀನ್ಸ್ ವಾಷಿಂಗ್ ಘಟಕಗಳು ಸಂಸ್ಕರಣೆ ಮಾಡಬೇಕು, ನೀರನ್ನು, ಈ ಪೊಲ್ಯೂಟೆಡ್ ವಾಟರ್ ಏನಿರುತ್ತೆ ಅದನ್ನು ಹಾಗೆ ಬಿಡೋ ಹಾಗಿಲ್ಲ ಅಂತ, ಪರಿಸರಕ್ಕೆ ಹಾನಿ ಆಗುತ್ತೆ. ಕೆಮಿಕಲ್ ನೀರು ಕ್ಲೀನ್ ಮಾಡದೆ ಹೊರಗಡೆ ಬಿಡಬೇಕು ಅಂತ ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದರೂ ಕೂಡ ಯಾವುದೇ ರೀತಿಯಾಗಿ ಅವರ ಕಡೆಯಿಂದ ರೆಸ್ಪಾನ್ಸ್ ಸರಿಯಾಗಿ ಬಂದಿಲ್ಲ. ಸೊ ಆ ಕಾರಣಕ್ಕೆ ನಾವು ಈಗ ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಜೆಸ್ಕಾಂನವರು ಕೂಡ ಘಟಕಗಳಿಗೆ ವಿದ್ಯುತ್ ಪೂರೈಕೆಯನ್ನು ಸ್ಥಗಿತಗೊಳಿಸಿದ್ದಾರೆ. ನೀವು ಇದನ್ನು ಸರಿ ಮಾಡೋ ತನಕ ವಿದ್ಯುತ್ ಪೂರೈಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಜೆಸ್ಕಾಂ ಹೇಳಿದೆ. ಆದರೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಇದನ್ನೇ ನಂಬ್ಕೊಂಡಿರುವಂಥವ್ರು. ಸದ್ಯ ಬಿಕೋ ಅಂತಿರುವಂಥ ಜೀನ್ಸ್ ವಾಷಿಂಗ್ ಘಟಕಗಳು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH